ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಂಥ ದೊಡ್ಡ ಹದ್ದು ಅಂತ. ಈಗ ತಾನೇ ಲಾಫ್ಟ್ ಮೇಲೆ ಅಟ್ಯಾಕ್ ಮಾಡ್ತು. ಬೈಲಕ್ಕೆ ಯಾವ ಬರ್ಡು ಇದಕ್ಕೆ ಸಿಕ್ಕಿಲ್ಲ. ಇದ್ರ ಜೊತೆ ಇನ್ನೊಂದು ಹದ್ದು ಮೇಲೆ ಹಾರ್ತೈತೆ. ಯಂಗ್ ಬರ್ಡ್ಸು ಎಕ್ಕಡೆ ಅಂದರೆ ಆ ಕಡೆ ಹಾರ್ಬಿಟ್ಟವೆ. ಅದಕ್ಕೋಸ್ಕರ ಕೆಲವೊಂದು ಬರ್ಡ್ಸ್ ಅಲ್ಲಿ ಎದ್ರಕೊಂಡು ಮರದಲ್ಲಿ ಕುತ್ಕೊಂಡಿರ್ತವೆ. ಅದಕ್ಕೋಸ್ಕರ ಹುಡುಕ್ತಾ ಇತ್ತು ಅದು ಬರ್ಡ್. ಈಗಲೆಲ್ಲ ಬರ್ಡ್ಗಳ್ನ ಹುಡ್ಕೊಂಡು ಬೇಟೆ ಆಡಬೇಕು ಅಂತ ರೌಂಡ್ ಹೊಡಿತಾ ಇದೆ. 6:50ಗೆ ನಾನು ಬರ್ಡ್ಸ್ನ ಬಿಟ್ಟಿದ್ದೀನಿ. ಎಕ್ಸಾಕ್ಟ್ 7 o'clockಗೆ ಹದ್ದುಗಳು ಎಲ್ಲಿದ್ದವು ಏನೋ ಗೊತ್ತಿಲ್ಲ, ಸೀದಾ ಲಾಫ್ಟ್ ಮೇಲೆ ಬಿದ್ದುಬಿಟ್ಟವು. ಇಲ್ಲೇ ನೋಡ್ಬೋದು ಫ್ರೆಂಡ್ಸ್, ಇಲ್ಲೊಂದು ಬರ್ಡ್ ಎಷ್ಟು ಮೇಲೆ ಹಾರ್ತೈತೆ. ಹಂಗೆ ಇಲ್ಲಿ ಹದ್ದು ಕೂಡ ನೋಡಿ, ಇದು ಬೇರೆ ಹದ್ದು. ನಮ್ಮ ಬರ್ಡ್ಸ್ ಅಂತೂ ಎಕಡೆ ಹೋಗ್ಯಾವಂತಲೇ ಗೊತ್ತಾಗ್ತಾ ಇಲ್ಲ. ಇದು ಫಸ್ಟ್ ಟೈಮ್ ಬರ್ಡ್ಸ್ ಲಾಫ್ಟ್ ಮೇಲೆ ಮತ್ತು ಭಾಳ ದೂರ ಹಾರ್ತಾ ಇರೋದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ನಮ್ಮದು ಹಳೆ ಲಾಫ್ಟ್ ಹತ್ರ ಬರ್ಡ್ಸ್ ಹಾರ್ತಾ ಇದ್ದಾವೆ. ಇಲ್ಲಿವರೆಗೆ ಬರ್ಡ್ಸ್ ಎಲ್ಲವೂ ಇಂಡಿವಿಜುವಲಾಗಿ ಹಾರ್ತಾ ಇದ್ದವು. ಈಗ ಎಲ್ಲ ಬರ್ಡ್ಸ್ ಕಲ್ತಾರೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ. ಅದೊಂದು ಖುಷಿ ವಿಷಯ. ಈಗ ಲಾಫ್ಟ್ ಕಡೆ ಬರ್ತಾ ಇದ್ದಾವೆ ಬರ್ಡ್ಸು. ಇಲ್ಲೊಂದು ಬರ್ಡ್ ನೋಡ್ಬೋದು, ಈಗ ಸಪ್ರೇಟಾಗಿ ಹಾರ್ತಾ ಐತೆ ಬರ್ಡ್. ಇಲ್ಲೊಂದು ಬರ್ಡ್ ಬರ್ತಾ ಇದೆ. ಇಲ್ಲೊಂದು ಗ್ರೂಪ್ ಬಂದಿದೆ ನೋಡಿ. ಈಗ ಈ ಗ್ರೂಪ್ ಮನೆ ಹತ್ರ ಬಂದಿದೆ. ಇಲ್ಲಿ ನೋಡ್ಬೋದು, ಕೆಲವೊಂದು ಬರ್ಡ್ಸ್ ಆಗಲೇ ಹೋಗಿದ್ದಾವೆ ಒಳಗಡೆ. ಇನ್ನು 6 ಬರ್ಡ್ಸ್ ಬರಬೇಕು. ಹದ್ದುಗಳು ಬರೋ ಹೊಡೆತಕ್ಕೆ ಬರ್ಡ್ಸ್ ಎಲ್ಲೋಗಿದ್ದಾವೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಒಂದು 1000 ಹಾರಿರೋದು ಬರ್ಡ್ ಇದೆ, ಮತ್ತು ಕೆಲವೊಂದು ಸ್ಪೆಷಲ್ ಬರ್ಡ್ಸ್ ಕೂಡ ಇದ್ದಾವೆ, ಎಲ್ಲ ಡರ್ಬಿ ಬರ್ಡ್ಸ್ಗಳೆಲ್ಲ. ಆ ಬರ್ಡ್ ಎಲ್ಲೋಗಿದೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇನ್ನೂ ರೌಂಡ್ ಹೊಡಿತಾ ಇದ್ದಾವೋ ಇಲ್ಲ ಎಲ್ಲನೂ ಇಳ್ದಾವೋ ಅನ್ನೋದು ಕೂಡ ಐಡಿಯಾ ಬರ್ತಾ ಇಲ್ಲ. ಈಗ ಹತ್ರ 1.5 ತಾಸಾಯಿತು. ಇಲ್ಲಿ ಮನೆ ಮೇಲೆ ಕೂಡ ಇಲ್ಲಿ ಬರ್ಡ್ಸ್ ಕಾಣಿಸ್ತಾ ಇಲ್ಲ. ಕೆಲವೊಂದು ಬರ್ಡ್ಸ್ ಇನ್ನೂ ಇಲ್ಲೇ ಇದ್ದಾವೆ, ಕುತ್ಕೊಂಡಿದ್ದಾವೆ ಶೆಡ್ ಮೇಲೆ. ಇನ್ನು 6 ಬರ್ಡ್ಸು ಬರಬೇಕು ಫ್ರೆಂಡ್ಸ್. ವೆಲ್ ಆ್ಯಂಡ್ ಗುಡ್. ನೋಡೋಣ ಬರ್ಡ್ಸ್ ಯಾವಾಗ ಬರ್ತವೆ ಅನ್ನೋದು. ಈಗ ಮೇಲ್ ಬರ್ಡ್ಸಿಗೆ ಫೀಡ್ ಹಾಕಬೇಕು. ಬರ್ಡ್ಸ್ಗಳೆಲ್ಲ ಇರಲಿದ್ದಕ್ಕೆ ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಬರ್ಡ್ಸ್ ಎಲ್ಲ ಬಂದಮೇಲೆ ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟರೊಳಗಡೆ ಫೀಮೇಲ್ ಬರ್ಡ್ಸ್ ಎಲ್ಲವೂ ವೆಯ್ಟ್ ಮಾಡ್ತಾಯಿದ್ದಾವೆ. ಈ ಬರ್ಡ್ಸಿಗೆಲ್ಲ ಕಾಳೀಗ ಹಾಕ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಬೆಳಿಗ್ಗೆ ಹದ್ದುಗಳು ಅಟ್ಯಾಕ್ ಮಾಡಿತ್ತು. ಅದಕ್ಕೆ ಪರಿಣಾಮ ಒಂದು ಓಲ್ಡ್ ಬರ್ಡ್, ಅದಕ್ಕೆ ಎಲ್ಲ ರೆಕ್ಕೆಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ. ಇಲ್ಲಿ ಒಂದು 4 ರೆಕ್ಕೆ ಹೋಗಿದ್ದಾವೆ. ಮತ್ತು ಇಲ್ಲಿ ಸ್ವಲ್ಪ ಏಟ್ ಬಿದ್ದಿದೆ, ಅದಕ್ಕೆ ಸ್ವಲ್ಪ ಏಟ್ ಬಿದ್ದಿದೆ ಡೆಪ್ತಲ್ಲಿ. ಸ್ವಲ್ಪ ಇಲ್ಲಿ ಕೂಡ ರೆಕ್ಕೆ ಎಲ್ಲ ಹೋಗ್ಬಿಟ್ಟವೆ. ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಚ್ಚಿ ಸ್ವಲ್ಪ ಬರ್ಡಿಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕಿದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಸ್ವಲ್ಪ ಮಜಲ್ ಕಾಣೋ ಥರ ನೋವಾಗಿದೆ. ಇದು ಓಲ್ಡ್ ಬರ್ಡ್. ಆ್ಯಕ್ಚುಲಿ ಲಾಸ್ಟ್ ಇಯರ್ 400 ಹಾರಿತ್ತು. ಯಾವ ಬರ್ಡಿಗೇನು ಆಗಿಲ್ಲ ಅಂದ್ಕೊಂಡೆ. ಮಿಸ್ ಆಗಿರೋ ಬರ್ಡ್ ಎಲ್ಲ ಬಂದಿದ್ದಾವೆ, ಆದರೆ ಈ ಓಲ್ಡ್ ಬರ್ಡ್ ಮಾತ್ರ ಈಗ ಜಸ್ಟ್ ಬಂದಿದೆ ಸಾಯಂಕಾಲ. ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಇದೇ ಬರ್ಡ್ ಅಟ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೆ. ಈಗ ಪರವಾಗಿಲ್ಲ, ಸ್ವಲ್ಪ ರಿಕವರಿಗೆ ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕಿದ್ದೀನಿ ಮತ್ತು ಅರ್ಶಿನ ಪುಡಿ ಹಚ್ಚಿದ್ದೀನಿ. ವೆಲ್ ಆ್ಯಂಡ್ ಗುಡ್. ಬರ್ಡ್ ಸೇಫಾಗಿ ಮನೆ ಬಂತಲ್ಲ, ಅದೇ ಖುಷಿ ನನಗೆ. ಫ್ರೆಂಡ್ಸ್, ಇವತ್ತಿನ ಈಗಲ್ ಅಟ್ಯಾಕ್ ಮತ್ತು ಸೇಫಾಗಿ ಮನೆಗೆ ಬಂದಿರೋಂಥ ಬರ್ಡ್ನ ನೋಡಿದ್ರಲ್ಲ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.